ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ವಿಮಾನ ನಿಲ್ದಾಣದ ಹೊರಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬೆಂಗಾವಲು ಪಡೆ ವಿಮಾನ ಬಂದು ಲ್ಯಾಂಡ್ ಆಗಿ 45 ನಿಮಿಷವೇ ಕಳೆದ್ರೂ ಕೂಡ ಮೋದಿಜಿ ಮಾತ್ರ ಹೊರಗೆ ಬಂದೇ ಇರಲಿಲ್ಲ. ಆ 45 ನಿಮಿಷ ಮೋದಿಜಿ ಯಾಕಾಗಲ್ಲೇ ವೆಯ್ಟ್ ಮಾಡ್ತಾ ಇದ್ರು ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಆ 45 ನಿಮಿಷದ ರಹಸ್ಯದ ಬಗ್ಗೆ ನಿಮಗೆ ಹೇಳಲೇಬೇಕು ವೀಕ್ಷಕರೇ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಬೆಂಗಳೂರಿನಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ನೀಟ್ ಎಕ್ಸಾಮ್ ಹಾಲ್ ಮುಂದೆ ಬಿಕ್ಕಿ ಬಿಕ್ಕಿ ಅಳ್ತಾ ಇರುವಂತಹ ಹೆಣ್ಣು ಮಕ್ಕಳು. ಎಷ್ಟು ವರ್ಷದ ಕನಸು, ವರ್ಷ ಇಡೀ ಈ ದಿನಕ್ಕೆ ಅಂತ ಕಾಯ್ತಾ ಇದ್ರು. 2 ತಾಸು ಮುಂಚೆ ಹೊರಟರೂ ಕೂಡ ಸರಿಯಾದ ಸಮಯಕ್ಕೆ ಎಕ್ಸಾಮ್ ಹಾಲ್ಗೆ ಬರೋದಕ್ಕಾಗೇ ಇರಲಿಲ್ಲ. ಹೇಗೆ ತಾನೇ ಬರೋದಕ್ಕೆ ಸಾಧ್ಯ? ಅರ್ಧ ಗಂಟೆಯಲ್ಲಿ ತಲುಪುವಂತಹ ಜಾಗಕ್ಕೆ ಈ 2.5 ತಾಸು ಬೇಕಾದರೆ ಹೇಗೆ ಎಕ್ಸಾಮ್ ಅಟೆಂಡ್ ಮಾಡೋದಕ್ಕೆ ಸಾಧ್ಯ? ಇದು ನಮ್ಮ ಬೆಂಗಳೂರಿನದ್ದೇ ಕತೆ. ಅಷ್ಟಕ್ಕೂ ಈ ಮಕ್ಕಳಿಗೆ ಎಕ್ಸಾಮ್ ಬರೆಯೋದಕ್ಕೆ ಯಾಕಾಗಿಲ್ಲ ಗೊತ್ತಾ? ಕಾಂಗ್ರೆಸ್ ಪಕ್ಷದ ಈ ಕಾರ್ಯಕ್ರಮ. ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡದೆ ಪಕ್ಷದ ಅಧ್ಯಕ್ಷರಾಗಿ ಬೆಳೆದಿರೋರನ್ನ ನೋಡೋದಕ್ಕೆ ಅಂತ ಬಂದ ಅಭಿಮಾನಿಗಳಂತೆ ಇವರೆಲ್ಲ. ಸೊ ಈ ಕಾರ್ಯಕ್ರಮಕ್ಕಾಗಿ ಬೆಂಗಳೂರಿನಲ್ಲಿ ಸಾಮಾನ್ಯ ಜನರು ಟ್ರಾಫಿಕ್ನ ನರಕವನ್ನು ಅನುಭವಿಸ್ತಾರೆ. ಆಫೀಸ್ ಅಥವಾ ಬೇರೆ ಬೇರೆ ಕೆಲಸಕ್ಕೆ ಅಂತ ಹೋಗೋರು ಹೇಗೋ ಇದನ್ನು ನಿಭಾಯಿಸ್ಕೊಳ್ತಾರೆ. ಆದರೆ ಈ ಮಕ್ಕಳ ಕತೆ ಏನು? ಈ ಮಕ್ಕಳು 2 ತಾಸು ಬೇಗ ಹೊರಟರು ಅರ್ಧ ಗಂಟೆಯಲ್ಲಿ ಹೋಗಬಹುದಾದ ಎಕ್ಸಾಮ್ ಹಾಲ್ಗೆ ತಲುಪೋದಕ್ಕಾಗೇ ಇರಲಿಲ್ಲ. ಎಂಥ ಅವಸ್ಥೆ ನೋಡಿ. ನೀಟ್ ಪರೀಕ್ಷೆಯ ಅಕ್ರಮದ ಬಗ್ಗೆ ಮಾತಾಡುವಂತಹ ಒಂದು ಪಕ್ಷ ಅವರ ಪಕ್ಷದ ಕಾರ್ಯಕ್ರಮಕ್ಕಾಗಿ, ಶಕ್ತಿ ಪ್ರದರ್ಶನಕ್ಕಾಗಿ ಇವತ್ತು ಅದೇ ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಿತ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಶಿಕ್ಷಣ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತಿದ್ದ ಜಿರ್ಲೆ ಗ್ಯಾಂಗು ಅಲ್ಲಿ ಜಾಲಿಯಾಗಿ ಕ್ರಿಕೆಟ್ ಆಡ್ತಾ ಇದ್ದಾರೆ. देखो भाई, हमने मैदान का ग्राउंड यही बना दिया जंतर मंतर को. ये बात बोल कर रहा अभिजीत भाई. और ये लो देखा, देख रहे हो, हम भी भाई अलबेले हैं, बिल्कुल अलबेले इनको बोलते हैं. कैच, मेरी कैच पकड़ ले दो तुम लोग, मेरी कैच पकड़ ले दो तुम लोग. हाँ, पहले ही बॉल पर फिक्सिंग चल रही है. आप फिक्सिंग चल रही है. ಜಿರ್ಲೆ ಗ್ಯಾಂಗಿನ ಒಬ್ಬ ಸದಸ್ಯನಾದರೂ ಇದರ ಬಗ್ಗೆ ಮಾತಾಡಿದ್ನೆ. ಮಜಾ ಏನು ಗೊತ್ತಾ? ಇವರೆಲ್ಲ ಯಾರ ವಿರುದ್ಧ ಮಾತಾಡ್ತಿದ್ದಾರೋ ಅದೇ ನರೇಂದ್ರ ಮೋದಿಯವರು ಈ ವಿದ್ಯಾರ್ಥಿಗಳಿಗಾಗಿ ತಮ್ಮ 45 ನಿಮಿಷಗಳ ಅಮೂಲ್ಯ ಸಮಯವನ್ನೇ ಕೊಟ್ಟಿದ್ದಾರೆ. ಮೋದಿಜಿ ತುಂಬ ಸ್ಪೆಷಲ್ ಅನ್ಸೋದು ಹೀಗೆ ನೋಡಿ. ಅವ್ರು ಯಾವತ್ತೂ ಕೂಡ ದೇಶದ ಜನರಿಗೆ ಆದೇಶ ಕೊಡೋದಿಲ್ಲ. ಪೆಟ್ರೋಲ್ ಮಿತವಾಗಿ ಬಳಸಿ ಅಂದರು, ಜೊತೆಗೆ ಅದನ್ನು ಅವರು ಕೂಡ ಪಾಲಿಸ್ತಾರೆ. ಸ್ವಚ್ಛ ಭಾರತದ ಪರಿಕಲ್ಪನೆ, ತಾವು ಕಸವನ್ನು ಆರಿಸಿ ಮಾದರಿ ಆಗ್ತಾರೆ. ಒಬ್ಬ ನಾಯಕ ಅಂದರೆ ಆದೇಶ ನೀಡೋದಷ್ಟೇ ಅಲ್ಲ, ಇತರರಿಗೆ ಮಾದರಿ ಆಗಬೇಕು ಅಂತ ತೋರಿಸ್ಕೊಟ್ಟವರು ನರೇಂದ್ರ ಮೋದಿ ಅವರು. ಈಗಲೂ ಈ ಘಟನೆ ಕೇವಲ ಒಂದು ಸುದ್ದಿ ಅಲ್ಲ ವೀಕ್ಷಕರೇ, ಬದಲಾಗಿ ಒಬ್ಬ ನಾಯಕ ತನ್ನ ದೇಶದ ಯುವ ಶಕ್ತಿಯ ಮೇಲೆ ಎಷ್ಟೊಂದು ಕಾಳಜಿ ಹೊಂದಿದ್ದಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಥವಾ ಸಾಕ್ಷಿ ಅಂತ ಹೇಳ್ಬೋದು. ವೀಕ್ಷಕರ, ಭಾರತ ವಿಶ್ವದ ಅತೀ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಇಂತಹ ಬೃಹತ್ ದೇಶದ ಪ್ರಧಾನಮಂತ್ರಿಯ ಪ್ರತಿ ನಿಮಿಷವೂ ಅತ್ಯಂತ ಅಮೂಲ್ಯವಾಗಿರುತ್ತೆ. ಅವರ 1 ನಿಮಿಷದ ಸಮಯಕ್ಕಾಗಿ ಜಗತ್ತಿನ ಎಷ್ಟೋ ರಾಷ್ಟ್ರಗಳ ನಾಯಕರು ಕಾಯ್ತಾ ಇರ್ತಾರೆ. ಇದೇ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಮಾತನಾಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ರು. ಆದರೆ ಅಂತಹ ಶಕ್ತಿಶಾಲಿ ದೇಶದ ಅಧ್ಯಕ್ಷರಿಗೂ ಕೂಡ ಮೋದಿಜಿ ತಕ್ಷಣಕ್ಕೆ ಸಿಗಲಿಲ್ಲ. ಇಂತಹ ಬಿಡುವಿಲ್ಲದ ವೇಳಾಪಟ್ಟಿ ಹೊಂದಿರುವಂತಹ ನಾಯಕ ದೆಹಲಿ ವಿಮಾನ ನಿಲ್ದಾಣದಲ್ಲಿ 45 ನಿಮಿಷಗಳ ಕಾಲ ಸುಮ್ಮನೆ ಕೂತ್ಕೊಳ್ತಾರೆ ಅಂದರೆ ಅದರ ಹಿಂದೊಂದು ಬಲವಾದ ಕಾರಣ ಇರಬೇಕಲ್ವೇ? ನೋಡಿ, ಈ ಘಟನೆ ನಡೆದಿದ್ದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ.
ಪ್ರಧಾನಿ ಮೋದಿ ಅವರು ಕೋಲ್ಕತ್ತಾದಲ್ಲಿ ನಡೆದಂತಹ ಯೋಗ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರವತ್ತು. ಅಲ್ಲಿಂದ ದೆಹಲಿಗೆ ಹಿಂತಿರುಗಿದ ಅವರು ಮಧ್ಯಾಹ್ನ ಸುಮಾರು 1:15ಕ್ಕೆ ವಿಮಾನ ನಿಲ್ದಾಣದಿಂದ ಹೊರಟು ಪ್ರಧಾನಮಂತ್ರಿ ನಿವಾಸಕ್ಕೆ ತಲುಪಬೇಕಿತ್ತು. ಇದು ಅವರ ಸಾಮಾನ್ಯ ವೇಳಾಪಟ್ಟಿಯ ಭಾಗ ಆಗಿತ್ತು. ಆದರೆ ಪ್ರಧಾನಿಯವರು ದೆಹಲಿ ತಲುಪಿದ ಅದೇ ಸಮಯದಲ್ಲಿ ನಗರದಲ್ಲಿ ನೀಟ್ ಮರುಪರೀಕ್ಷೆ ನಡೀತಾ ಇತ್ತು. ದೆಹಲಿಯ ತುಂಬ ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ಪೋಷಕರೊಂದಿಗೆ ಪರೀಕ್ಷಾ ಕೇಂದ್ರಗಳತ್ತ ಹೊರಡ್ತಾ ಇದ್ರು. ರಸ್ತೆಯಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗಿತ್ತು. ಮೋದಿಜಿಗೆ ತಟ್ಟಂತ ಯೋಚನೆ ಬರುತ್ತೆ. ಇಂತಹ ಸಮಯದಲ್ಲಿ ತಮ್ಮ ಬೆಂಗಾವಲು ಪಡೆ ರಸ್ತೆಗಿಳಿದು ಬಿಟ್ರೆ ಸಾಮಾನ್ಯವಾಗಿ ಭದ್ರತೆಯ ಕಾರಣದಿಂದಾಗಿ ಸಂಚಾರವನ್ನು ಸ್ಥಗಿತಗೊಳಿಸಲಾಗುತ್ತೆ, ಕೆಲವೊಂದಷ್ಟು ನಿರ್ಬಂಧನೆ ಕೂಡ ಮಾಡಲಾಗುತ್ತೆ. ಆಗ ಈ ಮಕ್ಕಳಿಗೆ ತೊಂದರೆ ಆಗುತ್ತೆ. ಹೀಗಾಗಿ ಮೋದಿಜಿ ಅಲ್ಲೇ ಸ್ವಲ್ಪ ಹೊತ್ತು ಕಾಯುವಂತಹ ನಿರ್ಧಾರ ಮಾಡ್ತಾರೆ. SPG ಭದ್ರತಾ ಪಡೆಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಪ್ರಧಾನಿಯವರ ಸಂಚಾರದ ವೇಳೆ ಸಾರ್ವಜನಿಕರಿಗೆ ಸ್ವಲ್ಪ ಮಟ್ಟಿಗಾದರೂ ತೊಂದರೆ ಆಗೋದು ಸಹಜ. ಸೊ ಮೋದಿಜಿ ತಮ್ಮ ಬೆಂಗಾವಲು ಪಡೆಗಳಿಗೆ ಹೇಳ್ತಾರೆ, ನನ್ನಿಂದಾಗಿ ಜನಸಾಮಾನ್ಯರಿಗೆ ಸಂಚಾರಕ್ಕೆ ತೊಂದರೆ ಆಗೋದು ಬೇಡ ಅಂತ. ಇನ್ನೊಂದು ವಿಷಯ ಏನು ಗೊತ್ತಾ, ಸ್ವತಃ ಪ್ರಧಾನಿಗಳೇ ಹೇಳಿದ್ರು ಕೂಡ ಭದ್ರತಾ ಶಿಷ್ಟಾಚಾರದ ಪ್ರಕಾರ SPG ಅದನ್ನು ಕೇಳೋದಿಲ್ಲ. ಆದರೆ ಅನಿವಾರ್ಯವಾಗಿ ಮೋದಿಜಿ SPG ಪಡೆಯನ್ನು ಕಾಯಿಸ್ಬಿಡ್ತಾರೆ. ನೋಡಿ, ಮೋದಿಜಿಯ ಯೋಚನೆ ಹೆಂಗಿತ್ತಂದ್ರೆ, ದೇಶದ ಭವಿಷ್ಯದ ಪ್ರಜೆಗಳಾದಂತಹ ವಿದ್ಯಾರ್ಥಿಗಳ ಸಮಯ ಅವರ ಸಮಯಕ್ಕಿಂತ ಹೆಚ್ಚು ಬೆಲೆ ಬಾಳುವಂಥದ್ದು. ಒಬ್ಬ ವಿದ್ಯಾರ್ಥಿ ಪರೀಕ್ಷಾ ಕೇಂದ್ರಕ್ಕೆ 1 ನಿಮಿಷ ತಡವಾಗಿ ತಲುಪಿದ್ರು ಅವರ ವರ್ಷಗಳ ಕಾಲದ ಶ್ರಮ ವ್ಯರ್ಥ ಆಗಬಹುದು. 150 ಕೋಟಿ ಜನಸಂಖ್ಯೆಯ ದೇಶದ ಪ್ರಧಾನಿಯಾಗಿ ಅವರು ತಮ್ಮ ಸೌಕರ್ಯಕ್ಕಿಂತ ಹೆಚ್ಚಾಗಿ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯ ಕನಸಿನ ಬಗ್ಗೆ ಯೋಚನೆ ಮಾಡ್ತಾರೆ. ಅದಕ್ಕಾಗಿ ಅವರು ವಿದ್ಯಾರ್ಥಿಗಳು ತಮ್ಮ ಪರೀಕ್ಷಾ ಕೇಂದ್ರಗಳನ್ನು ತಲುಪುವವರೆಗೂ ನಾನು ವಿಮಾನ ನಿಲ್ದಾಣದಿಂದ ಹೊರಗೆ ಬರೋದಿಲ್ಲ ಅಂತ ನಿರ್ಧಾರ ತೆಗೆದುಕೊಳ್ತಾರೆ. 45 ನಿಮಿಷಗಳ ಕಾಲ ವಿಮಾನ ನಿಲ್ದಾಣದೊಳಗೇನೆ ಕಾದು ಕೂತ್ಕೊಳ್ತಾರೆ. ಇದರಿಂದ ದೆಹಲಿಯ ರಸ್ತೆಗಳಲ್ಲಿ ವಿದ್ಯಾರ್ಥಿಗಳ ಸಂಚಾರಕ್ಕೆ ಯಾವುದೇ ಅಡ್ಡಿಯಾಗಲಿಲ್ಲ. ಆದರೆ ಅದೇ ನಮ್ಮ ಕರ್ನಾಟಕದಲ್ಲಿ ನೋಡಿ, ಮಕ್ಕಳ ಭವಿಷ್ಯಕ್ಕಿಂತ ತಮ್ಮ ಶಕ್ತಿ ಪ್ರದರ್ಶನವೇ ಹೆಚ್ಚಾಗಿ ಹೋಗ್ಬಿಟ್ಟಿತ್ತು. ಹಿಂದಿಂದಲೂ ಕೂಡ ಇದೇ ಮಾಡ್ಕೊಂಡು ಬಂದಿದ್ದು. 1987ರಲ್ಲಿ ಅವತ್ತಿನ ಪ್ರಧಾನಿ ರಾಜೀವ್ ಗಾಂಧಿ ಅವರು ತಮ್ಮ ರಜೆಯನ್ನು ಕಳೆಯೋದಕ್ಕೆ ಅಂತ ದೇಶದ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಸಮಯ ಕಳ್ಕೊಂಡು ಬಂದರು. ಆದರೆ ಇವತ್ತಿನ ಪ್ರಧಾನಿ ತನ್ನ ವಿಶ್ರಾಂತಿ ಅಥವಾ ಸಮಯವನ್ನು ಬದಿಗೊತ್ತಿ ದೇಶದ ಯುವ ಜನತೆಯ ಸಮಯವನ್ನು ಉಳಿಸ್ತಾ ಇದ್ದಾರೆ. ಇದು ಒಬ್ಬ ನಾಯಕನ ಮಾನಸಿಕತೆ ಮತ್ತು ದೇಶದ ಭವಿಷ್ಯದ ಬಗ್ಗೆ ಅವರಿಗಿರುವಂತಹ ಕಾಳಜಿಯನ್ನು ತೋರಿಸುತ್ತೆ. ವಿದ್ಯಾರ್ಥಿಗಳೇ ದೇಶದ ಶಕ್ತಿ. ಸುಮಾರು 22 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಇವತ್ತು. ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಮಯವೂ ಕೂಡ ಪ್ರಧಾನಮಂತ್ರಿಯ ಸಮಯಕ್ಕಿಂತ ಅಮೂಲ್ಯವಾದದ್ದು ಅನ್ನೋ ಸಂದೇಶವನ್ನು ಮೋದಿಜಿ ಇವತ್ತು ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ. ಅಧಿಕಾರ ಮತ್ತು ಪ್ರತಿಷ್ಠೆಗಿಂತ ಕರ್ತವ್ಯ ಮತ್ತು ಸಾರ್ವಜನಿಕ ಹಿತಾಸಕ್ತಿ ದೊಡ್ಡದು ಅನ್ನೋದನ್ನು ಮಾತಲ್ಲಲ್ಲ, ಕೆಲಸದಲ್ಲೇ ತೋರಿಸ್ಕೊಟ್ಟಿದ್ದಾರೆ. ಕೆಲವರಿದ್ದಾರೆ ಅಧಿಕಾರ ಸಿಕ್ಕ ಕೂಡಲೇ ಹಣ್ಣು ಸುಟ್ಟು ಬೆಕ್ಕಿನಂತೆ ಅಡ್ಡಾಡ್ತಾ ಮೈಕೈಯೆಲ್ಲ ಪರಚ್ಕೊಂಡು ಟಾರ್ಗೆಟ್ ಮಾಡುವಂಥವ್ರು. ತಮ್ಮ ಅಧಿಕಾರ ಮತ್ತು ಶಕ್ತಿಯನ್ನು ಬಳಸಿ ಪ್ರಭಾವ ಬೀರೋದೇ ಅವರ ಕೆಲಸ. ಆದರೆ ಮೋದಿಜಿ ನಿಜವಾದ ನಾಯಕ ತನ್ನ ಶಕ್ತಿಯನ್ನು ದೇಶದ ಹಿತಕ್ಕಾಗಿ ಹೇಗೆ ತ್ಯಾಗ ಮಾಡಬೇಕು ಅನ್ನೋದನ್ನು 45 ನಿಮಿಷಗಳಲ್ಲಿ ತೋರಿಸ್ಕೊಟ್ಟಿದ್ದಾರೆ. ವೀಕ್ಷಕರೇ, ನಮ್ಮದೊಂದು ವಿನಂತಿ, ದಯವಿಟ್ಟು ಈ ವಿಡಿಯೋವನ್ನು ಪ್ರತಿಯೊಬ್ಬರೂ ನೋಡುವಂತೆ ಶೇರ್ ಮಾಡಿ. ಇದೆಲ್ಲ ಸಾಮಾನ್ಯ ಜನರಿಗೆ ಗೊತ್ತಾಗಲೇಬೇಕು. ಯಾಕೆ ಮೋದಿಜಿಗೆ ಕೆಲವರು ಭಕ್ತರಿದ್ದಾರೆ ಅನ್ನೋದು ಕೂಡ ಅರ್ಥ ಆಗಬೇಕು. ಅಂದಹಾಗೆ ಮೋದಿಜಿಯ ಈ ನಡೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನಾವು ಹೇಳಿದ ವಿಷಯಗಳು ಸರಿ ಅನಿಸಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.